ಜಿಂದಾಬಾದ್ 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 ಜಿಂದಾಬಾದ್. ಪ್ರಿಯ ವೀಕ್ಷಕರೇ, ಇವರೆಲ್ಲ ಯಾರು ಏನಿದು ಹೋರಾಟ ಅಂದ್ಕೊಂಡ್ರ? ಇವತ್ತು ಬಡ ಕಾರ್ಮಿಕ ಮತ್ತು ಬಡ ರೈತರುಗಳಿಗೆ ಇರ್ತಕ್ಕಂಥ ಹಕ್ಕುಗಳು ಸಂವಿಧಾನದ ಪುಸ್ತಕದಲ್ಲಿದ್ದಾವೆ ಅಷ್ಟೇ. ಅದನ್ನು ಓದಬೇಕು, ಪುಸ್ತಕ ಮಡಚಬೇಕು. ಯಾಕೆಂದರೆ ಅವೆಲ್ಲ ಬಂಡವಾಳಶಾಹಿಗಳು ಮತ್ತು ಅಧಿಕಾರಶಾಹಿಗಳ ಹತ್ತಿರ ಇದ್ದಾವೆ. ಇವರೆಲ್ಲ BMS ಸಂಘದವರು, ಅಂದರೆ ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಸಂಘ. ಇವರು ಹೋರಾಡ್ತಾ ಇರೋದು, ಇವರನ್ನು ಕಾಂಟ್ರಾಕ್ಟ್ ತಗೊಂಡು ಈ ಥರ ಮೊಬೈಲ್ ಟವರ್ಗಳನ್ನ ದೊಡ್ಡ ದೊಡ್ಡ ಕಂಪನಿಗಳಿಂದ ಇದನ್ನು ಮೇಂಟೆನೆನ್ಸ್ ಮಾಡ್ತೀವಿ ಅಂತೇಳಿ ಏನು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ, ಯಾರು? ಇಂಡಸ್ ಮತ್ತು ತೇಜಸ್ ಅಂತ ಒಂದು ಕಾಂಟ್ರಾಕ್ಟ್ ಕಮಿಟಿ. ಆ ಕಮಿಟಿ ಅಂಡರಲ್ಲಿ ಇವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಬರೀ ಕೇಳೋಣ. ಬಲೋ ಭಾರತ್ ಮಾತಾ ಕಿ. ಸರ್, ಏನು ನಿಮ್ಮ ಬೇಡಿಕೆ ಏನು? ಸರ್, ತೇಜಸ್ ಸರ್ವಿಸ್ ಲಿಮಿಟೆಡ್ನವರು ಮತ್ತು ಇಂಡಸ್ ಕಂಪ್ನಿಯವರು ಏಕಾಏಕಿ 150 ಜನರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಯಾವಾಗ? ಈಗ ಕಳೆದ ಒಂದು 10-15 ದಿವಸ ಆಯ್ತು ಸರ್. ಅವರು ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಕೆಲವು ಬೇಡಿಕೆಗಳನ್ನು ಕಂಪ್ನಿ ಮುಂದೆ ಇಟ್ಟಿದ್ರು. ಏನಿಟ್ಟಿದ್ರು ಇವರು? ವೇತನ ಹೆಚ್ಚಳ ಇರ್ಬೋದು, ಮತ್ತು ಓವರ್ ಟೈಮ್ ಡ್ಯೂಟಿ 8 ತಾಸಿಗಿಂತ ಹೆಚ್ಚು ಕೆಲಸವನ್ನು ಮಾಡಿದಾಗ ಅವರಿಗೆ OT ಇಲ್ಲ, ಸೇಫ್ಟಿ ಮೆಸರ್ಸ್ ಏನು ESI ಇರ್ಬೋದು, PF ಇರ್ಬೋದು, ಮತ್ತು ಇವರು ಒಂದು ಟವರ್ನಿಂದ ಇನ್ನೊಂದು ಟವರ್ಗೆ ಕೆಲಸ ಮಾಡಲಿಕ್ಕೆ ಪ್ರಯಾಣ ಮಾಡುವಾಗ ಏನಾದ್ರು ಅವಘಡಗಳಾದರೆ, ಆಕ್ಸಿಡೆಂಟ್ಗಳಾದರೆ ಅವರಿಗೆ ಯಾವುದೇ ರೀತಿ ಜೀವನ ಭದ್ರತೆ ಇಲ್ಲ. ಹಾಗಾಗಿ ಈ ಕಾರ್ಮಿಕರ ಹಕ್ಕುಗಳನ್ನು ಇಂಡಸ್ ಕಂಪ್ನಿಯವರು 7 ವರ್ಷದಿಂದ ಸ್ಯಾಲ್ರಿ ಕೂಡ ಹೈಕ್ ಮಾಡಿಲ್ಲ. ಹೆಚ್ಚು ಕಮ್ಮಿ 7 ವರ್ಷ ಆಯಿತು. ಪ್ರತಿ ವರ್ಷ ಲೇಬರ್ ಆ್ಯಕ್ಟ್ ಪ್ರಕಾರ 7ರಿಂದ 16% ಪ್ರತಿ ವರ್ಷ ಹೈಕ್ ಮಾಡ್ತಾ ಹೋಗ್ಬೇಕು ಲೇಬರ್ ಆ್ಯಕ್ಟ್ ಪ್ರಕಾರ. ಬಟ್ ಇದು ಯಾವುದನ್ನು ಪಾಲನೆ ಮಾಡದೆ ಕಾರ್ಮಿಕರನ್ನು ತಮ್ಮ ಕಂಪನಿಗಳಿಗೆ ಇಂಥ ಹಿಂಗೆ ದಮನ ಮಾಡುವ ಮೂಲಕ, ಅಂದರೆ ಅವರನ್ನು ದುಡಿಸ್ಕೊಂಡು ಅವರು ಉದ್ಧಾರ ಆಗ್ತಿದ್ದಾರೆ ಹೊರತು ಕಾರ್ಮಿಕರಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡ್ತಿಲ್ಲ. ಈ ನಿಟ್ಟಿನಲ್ಲಿ ನಾವಿವತ್ತು ಕರ್ನಾಟಕದ 19 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ. ಕಾನೂನು ಪ್ರಕಾರವಾಗಿ ಕಾಯ್ದೆ ಏನಿದೆ, ಆ ಕಾಯ್ದೆ ಪ್ರಕಾರವಾಗಿ ನಮಗೇನು ವ್ಯವಸ್ಥೆ ಸಿಕ್ಕಿಲ್ಲ. ಈಗ ಏನು ಮೂಲಭೂತ ಹಕ್ಕುಗಳಿದ್ದಾವೆ ಸರ್, ಅವು ನಮಗೆ ಸಿಗ್ತಿಲ್ಲ. ಫಸ್ಟ್ ಒಂದು. ಸೆಕೆಂಡ್ ಒನ್ ಅಂದರೆ 145-150 ಜನ ಟರ್ಮಿನೇಷನ್ ಮಾಡಿದ್ದಾರೆ ನಮ್ಮ ಕಂಪ್ನಿಯವರು. ಏನು ತೇಜ ಟೆಕ್ನಿಕಲ್ ಸರ್ವಿಸ್ ಇದೆಯಲ್ಲ, ಅದು ಟರ್ಮಿನೇಷನ್ ಮಾಡಿದೆ. ನಮ್ಮ ಪ್ರಿನ್ಸಿಪಲ್ ಕಂಪ್ನಿ ಬಂದ್ಬಿಟ್ಟು ಇಂಡಸ್ ಟವರ್ಸ್ ಲಿಮಿಟೆಡ್ ಅಂತೇಳಿ, ಅದು ಬೆಂಗಳೂರಲ್ಲಿ ಇದೆ. ಪ್ರೆಸೆಂಟ್ ಇಲ್ಲಿಲ್ಲ, ದಾವಣಗೆರೆ ಇಲ್ಲ. ಬೆಂಗಳೂರಲ್ಲೇ ಮೇನ್ ಇದು ಕಚೇರಿ ಅದು ಬೆಂಗಳೂರಲ್ಲಿ ಇದೆ. ಹಾಗಾಗಿ ಏನಂತಂದರೆ ನಮ್ಮ ಮೂಲಭೂತ ಹಕ್ಕುಗಳೆಲ್ಲ ಕಸ್ಕೊಂಡು ತಿಂತಿದ್ದಾರೆ. ಇನ್ನೊಂದು ಏನಂದರೆ 24 hours ಜಾಬ್ ನಮ್ಗೆ ಕೆಲಸ ಇರೋದು, ಅವ್ರು ಕೊಡ್ತಾರೆ 8 hours ಮಾತ್ರ ಪೇಮೆಂಟ್ ಕೊಡ್ತಿರೋದು. ನೀವು ಹೇಳಿ ಓಕೆನಾ? 24 hours ಜಾಬ್ ಮಾಡ್ಕೊಂಡು ನಮಗೆ 8 hours ಮಾತ್ರ ನಮಗೆ ಪೇಮೆಂಟ್ ಕೊಡ್ತಿದ್ದಾರೆ. ಒಂದೇದು. ಎರಡನೇದು ಏನಪ್ಪ ಅಂತಂದರೆ, ಈಗ ಏನೇ ಸೇಫ್ಟಿ ಪರ್ಪಸ್ ಆಗಲಿ, ನಮಗೇನು PP ಕಿಟ್ ಅಂತೀವಲ್ಲ, ಈ ಶೂ ಆಗಲಿ, ಹ್ಯಾಂಡ್ ಗ್ಲೌಸ್ ಆಗಲಿ, ಏನು ಎಕ್ಸ್ಪೈರ್ ಆದರೆ ಯಾವುದೇ ಕಾರಣಕ್ಕೂ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಿಲ್ಲ. ಮತ್ತು ಏನಂದರೆ, ಈಗ ನಾವು ನೌಕರರು ಏನಿದ್ದೀವಿ, ಆ ನೌಕರರಿಗೆ ಐತಲ್ಲ, ಈ ಮೂಲಭೂತ ಸೌಕರ್ಯಗಳು ಏನಂತಂದರೆ, ಈಗ ಏನಾರು ಅನಾರೋಗ್ಯ ಬಂತು, ಇಲ್ಲ ಏನೋ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ಯಾವುದೇ ಪರಿಹಾರನಾಗಲಿ ಇಲ್ಲ, ಮೆಡಿಕಲ್ ಫೆಸಿಲಿಟಿ ಏನು ಕೊಡ್ತಿಲ್ಲ ನಮಗೆ. ಇಲ್ಲಿ ನಮಗೆ 8ರಿಂದ 9 ವರ್ಷ ಆಯಿತು, ನಮಗೆ ₹1 ಇನ್ಕ್ರಿಮೆಂಟ್ ಮಾಡಿಲ್ಲ. ಆಮೇಲೆ ಇರೋ ಟವರ್ಗಳು ಹೆಚ್ಚಿಗೆ ಆಗಿದ್ದಾವೆ ಮತ್ತು ಬರ್ತಾ ಅದಾದಮೇಲೆ ನಮಗೆ ಮೈಯಲ್ಲಿ ಹುಷಾರಿಲ್ಲ ಅಂದರೂ ಕೂಡ ನಾವು ವರ್ಷಕ್ಕೆ ಎಷ್ಟು ಟವರ್ಗಳು ಜಾಸ್ತಿ ಆಗ್ತಿದೆ ಅಂದಾಜು ವರ್ಷಕ್ಕೆ ನಮಗೆ ನಮ್ಮ ತಾಲೂಕಲ್ಲೇ ನಾವು ನೋಡ್ಕೊಂತಿದ್ದೀವಿ, ಅಲ್ಲಿ 4ರಿಂದ 5 ಟವರ್ ಹೆಚ್ಚಿಗೆ ಆಗ್ತಾಯಿದ್ದಾವೆ. ಕಾರ್ಮಿಕರು ಅಷ್ಟೇ ಜನ ಇದ್ದಾರಾ? ಕಾರ್ಮಿಕರು ಅವರೇ ಅಷ್ಟೇ ಜನನೇ, ಅದೇ ಕಾರ್ಮಿಕನೇ ಅದೇ ಪೇಮೆಂಟ್ಗೆ ಬಂದಿರೋದು ಕೂಡ ನಾವು ನೋಡ್ಕೊಳ್ತಾ ಹೋಗ್ಬೇಕು. ನಿಮ್ಮ ಹೆಸರು? ಸರ್, ನೂತನ್ ಅಂತೇಳಿ ತೇಜ ಟೆಕ್ನಿಕಲ್ ಸರ್ವಿಸಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 15 ವರ್ಷದಿಂದ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ 15 ವರ್ಷದ ಹಿಂದ್ಗಡೆ ನಮ್ಮದು ಜಾಬ್ ಹೆಂಗಿತ್ತು ಅಂದರೆ, ಕಂಪ್ಲೇಂಟ್ ಬಂದರೆ ಮಾತ್ರ ಅಟೆಂಡ್ ಮಾಡ್ತಾ ಇದ್ದೀವಿ ಸರ್. ಕಾಲ್ಸ್ ಬರೋದು ಅಟೆಂಡ್ ಮಾಡ್ತಾ ಇದ್ವಿ. ಇವಾಗ ನಮ್ಗೆ ಯಾವ ಥರ ಮಾಡಿದ್ದಾರೆ ಅಂದರೆ, ಒಂದು ಸೈಟ್ PM ಇಂದ ಹಿಡಿದು ಪ್ರತಿಯೊಂದು ಆಕ್ಟಿವಿಟಿಗೂ ಒಂದು ತಿಂಗಳಲ್ಲಿ ನಾವೇನಪ್ಪ ಅಂದರೆ, ಒಂದು ತಿಂಗಳಲ್ಲಿ ಕಡಿಮೆ ಅಂದರೆ ಒಂದು ಸೈಟಿಗೆ 4ರಿಂದ 5 ಟೈಮ್ ವಿಸಿಟ್ ಮಾಡ್ತೀವಿ. ಆ ಥರ 30 ಸೈಟ್ ಇದಾವೆ ಸರ್. ನಾವು ಓಡಾಡೋ ಸ್ಟ್ರೆಸ್ಸಿಗೆ ನಮಗೆ ಯಾವುದಕ್ಕೊಂದಕ್ಕೂ ಬೆಲೆನೇ ಇಲ್ಲ.
ಬೆಳಗ್ಗೆ ಫೋನ್ ಹಚ್ಚಿದ್ರೆ ನಮ್ಮ ಬಿಗೇಶ್ ಕಣಕ್ಕೆ ಯಾರು ಅಂತಾನಲ್ಲ ಏನ್ ಮಾಡಿದೆ ಈಗ ನಂತ ಕೇಳ್ತೆ ನಾನು ಇದು ಅಂದ್ರೆ ಈಗ ಅವ್ರು ತಗೊಂಡಿರ್ತಕ್ಕಂಥ ಎಂಪ್ಲಾಯಿ ಎಕ್ಸ್ಪೀರಿಯನ್ಸ್ ಇದಾರಂತಾನೋ ಹಿಂಗೆ ಸರ್ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲ ಅವರಿಗೆ. ಅವ್ರಿಗೆ ಎ ಸಿ ಅಂದರೆ ಏನೂ ಗೊತ್ತಿಲ್ಲ, ಡಿ ಸಿ ಅಂದರೆ ಏನೂ ಗೊತ್ತಿಲ್ಲ. ಅವ್ರು ಎಲ್ಲಾದರೂ ಕರೆಂಟ್ ಓಡಿಸ್ಕೊಂಡು ಸತ್ರೆ ಇವ್ರು ಯಾರು ಕಂಪ್ನಿಯವ್ರು ಹೋಗಲ್ಲ ಸರ್ ಅವ್ರ ಹತ್ರ. ಈಗ ಒಂದು ಸೇಫ್ಟಿ ಭದ್ರತೆಯಿಂದ ಅವ್ರಿಗೆ ಮಾಹಿತಿನೇ ಇಲ್ದಲೆ ಅವ್ರನ್ನ ಫೀಲ್ಡಿಗೆ ಇಳಿಸಿದ್ದಾರೆ ಸರ್ ಅವ್ರು. ಈಗ ಅವ್ರ ಮಾತುಗಳನ್ನು ನಂಬ್ಕೊಂಡು ಬರ್ತಕ್ಕಂಥ ಎಂಪ್ಲಾಯ್ಸಿಗೆ ನೀವೇನು ಹೇಳ್ತೀರಾ? ಸರ್ ನಂಬ್ಕೊಂಡು ಬರೋಂಥ ಎಂಪ್ಲಾಯ್ಸ್ಗೆ ಒಂದು ಮಾಹಿತಿ ತಗೊಂಬಿಟ್ಟು ಕೆಲಸ ಕೇಳಿರಿ. ಸುಮ್ಮನೆ ನಿಮ್ಮನ್ನ ನೆಚ್ಚಿಗೆ ನಿಮ್ಮ ಫ್ಯಾಮಿಲಿ ಪ್ರತಿಯೊಬ್ಬರು ಇರ್ತಾರೆ. ನಿಮಗೆ ಅಲ್ಲಿ ಏನು ಗೊತ್ತಿರಲ್ಲ, ಎ ಸಿ ಅಂದ್ರೆ ಗೊತ್ತಿರಲ್ಲ, ಡಿ ಸಿ ಅಂದ್ರೆ ಗೊತ್ತಿರಲ್ಲ. ಅವ್ರು ಏನೋ ಹೇಳ್ತಾರೆ ಫೋನ್ನಾಗೆ, ನೀವೇನೋ ಮಾಡೋಕೆ ಹೋಗ್ತೀರಿ. ನಿಮ್ಮ ಜೀವಕ್ಕೆ ನೀವೇ ಹೊಣೆಗಾರ ಆಗ್ತಿರೋ ಹೊರತು ಕಂಪ್ನಿಯವರು ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ.